ಕ್ಷಮಿಸಿಬಿಡಿ ಸಿದ್ದರಾಮಯ್ಯ, ನೀವೇನೋ ಹೇಳಿದ್ರಲ್ಲ, ದೇವರಾಜ ಅರಸುಗೆ ನೀವು ಸಮನಾಗಿ ಎಷ್ಟೋ ಜನ ಊಹಿಸ್ಕೊಂಡ್ರು, ನಾವು ಕೂಡ ಹೌದಂತ ಹೇಳಿದ್ವಿ. ಆದರೆ ದೇವರಾಜು ಅರಸು ಪ್ರತಿಯೊಬ್ಬರ ಮನವನ್ನು ಮುಟ್ಟಿದ್ರು, ಪ್ರತಿಯೊಬ್ಬರ ಮನೆಯನ್ನ ಮುಟ್ಟಿದ್ರು, ಪ್ರತಿಯೊಬ್ಬರ ಮನೆಗಳನ್ನು ಬೆಳಗಿಸಿದ್ರು. ಹ್ಯಾವ್ ಯು ಡನ್ ದ ಜಾಬ್? ಅದನ್ನು ಮಾಡಿದ್ದೀರಾ ನೀವು ಇವತ್ತು? ಇವತ್ತು ನಿಮ್ಮ ಆಪ್ತರು ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆಯಾ? ಎಂಥ ಅನಾಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆಯಾ? ಇವತ್ತು ದಯಾ ಮರಣದವರೆಗೂ ಒಬ್ಬರು ಹೋಗ್ತಾರೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರೇ ಎಣಿಸಿ, ನಿಮ್ಮ ಕಾಲಾವಧಿಯಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ, ಅದು ಕೂಡ ನಿಮ್ಮ ಆತ್ಮೀಯರು ಅಂತ ಕರೆಸ್ಕೊಂಡವರು, ನಿಮ್ಮ ಹೆಸರನ್ನೇ ಬಳಸ್ಕೊಂಡು ಬದುಕ್ತಾ ಇರುವವರು ಈ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಒಂದು ಕುಟುಂಬದ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಅದು ಕೂಡ ಬೇರೆಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲಿ, ಇದೇ ಬೆಂಗಳೂರಿನ ಆಸ್ಪಾಸಿನಲ್ಲಿ. ಆದರೆ ಸಿದ್ದರಾಮಯ್ಯನವರ ಗಮನಕ್ಕೂ ಇದು ಬರಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಏನೂ ಆಗಲಿಲ್ಲ ಅಂತ ಹೇಳಿದರೆ, ಇದೀಗ ಯಾರನ್ನು ಪ್ರಶ್ನೆ ಮಾಡಬೇಕು ನಾವು? ಆಬ್ವಿಯಸ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಖಾಲಿ ಕಾಂಗ್ರೆಸ್ಗೆ ಓಟ್ ಹಾಕಿದವ್ರು ಮಾತ್ರನಾ ಈ ರಾಜ್ಯದಲ್ಲಿರೋದು? ಅವ್ರು ಯಾರಿಗೆ ಓಟ್ ಹಾಕಿದಾರೋ, ಬಹುಶಃ ಅವ್ರು ಯಾರು ಓಟೆ ಹಾಕಿದಾರೋ ಗೊತ್ತಿಲ್ಲ, ಅದನ್ನು ಕೂಡ ರಿವೀಲ್ ಮಾಡ್ತೀವಿ, ಬೇಕಿದ್ರೆ ಅದನ್ನು ಕೂಡ ಹೇಳ್ಬಿಡ್ತೀವಿ. ಅವ್ರೇನು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನೊಂದವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀವಿ. ಆದರೆ ಇಲ್ಲಿ ಆಗ್ತಾ ಇರುವಂತಹ ಅಕ್ಷಮ್ಯ ಅಪರಾಧ ಇದೆಯಲ್ಲ, ಇದನ್ನ ಸಹಿಸೋಕೆ ಸಾಧ್ಯವಿಲ್ಲ. ಇದನ್ನ ಪಿನ್ ಟು ಪಿನ್ ನಿಮ್ಮ ಅಶ್ವವೇಗ ನಿಮ್ಮ ಎದುರಿಗೆ ತೋರಿಸ್ತಾ ಬರುತ್ತೆ. ಸಿದ್ದರಾಮಯ್ಯರವರೇ, ನೀವಿದನ್ನ ನೋಡಲೇಬೇಕು. ವಸತಿ ಸಚಿವರೇ, ನೀವಿದನ್ನು ನೋಡಬೇಕು. DCM ನೀವಿದನ್ನು ನೋಡಬೇಕು. ಯಾಕಂದ್ರೆ ಅವರು ನಿಮ್ಮ ಬ್ರದರ್ರೇ, ಅವರು ನಿಮ್ಮ ಬ್ರದರ್ಸೇ. ನೀವು ನೋಡಬೇಕಾಗತ್ತೆ. ಪ್ರತಿಯೋರ್ವ ಮಂತ್ರಿಗಳು ಕೂಡ ಇದನ್ನು ನೋಡಬೇಕಾಗತ್ತೆ. ಇದನ್ನ ರಾಹುಲ್ ಗಾಂಧಿವರೆಗೂ, ಹೈಕಮಾಂಡ್ವರೆಗೂ ನಾವು ಮುಟ್ಟಿಸ್ತೀವಿ. ಯಾಕಂತ ಹೇಳಿದ್ರೆ ಆಗಸ್ಟಿಂದ ಶುರುವಾಯ್ತಲ್ಲ ಈ ಪವರ್ ಜಟಾಪಟಿ, ನನಗೆ ಚೇರಬೇಕು, ನನಗೆ ಚೇರಬೇಕು ಅಂತ ಹೇಳಿ. ಈ ಚೇರ್ ಗಲಾಟೆಯಲ್ಲಿ ಸಾರ್ವಜನಿಕರ ಮನದಾಳದ ಮಾತುಗಳನ್ನು ಕೇಳಲಿಕ್ಕೆ, ಸಾರ್ವಜನಿಕರ ನೋವುಗಳನ್ನು ಅರಿತುಕೊಳ್ಳಲಿಕ್ಕೆ, ಸಾರ್ವಜನಿಕರ ಪರವಾಗಿ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಮರೆತು ಹೋಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ.